ಬ್ಯಾಗ್ಗಳನ್ನು ಸಹ ಒಬ್ರ ಅಸೆಂಗಲ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ. ವ್ಯಕ್ತಿಪರತೆಯನ್ನು ಪ್ರದರ್ಶಿಸಲು ಯಾರಾದರೂ ಉಡುಗೆಯನ್ನು ಧರಿಸಲು ಅಥವಾ ತಮ್ಮ ಸೌಕರ್ಯಕ್ಕಾಗಿ ನಿಧಾನವಾಗಿ ಉಡುಗೆ ಮಾಡಲು ಆಯ್ಕೆ ಮಾಡಬಹುದು. ಇತರರು ಸ್ಥಾಪಿತವಾದದನ್ನು ಪ್ರಶ್ನಿಸಲು ವಿಭಿನ್ನವಾದದನ್ನು ಧರಿಸಬಹುದು. ಉಡುಗೆ ಧರಿಸುವುದು ಆಂತರಿಕ ಮೂಲೆಗಳು ಮತ್ತು ಅಸೆಂಗಲ ನಡುವಿನ ಮಾತುಕತೆಯಾಗಿದೆ, ಜೊತೆಗೆ ಬಾಹ್ಯ ಓಟದಗಾಲು. ಬಣ್ಣ ಸಿದ್ಧಾಂತ ಮತ್ತು ಆತ್ಮವಿಶ್ವಾಸದ ಮೇಲೆ ಅದರ ಪ್ರಭಾವ. ಬಣ್ಣ ಸಿದ್ಧಾಂತವು ಕೇವಲ ನೋಟದ ಬ್ಯಾಗ್ ಅಲ್ಲ, ಇದು ನರವೈಜ್ಞಾನಿಕ ಮತ್ತು ಭಾವನಾತ್ಮಕ ಪರಿಣಾಮವನ್ನು ಸಹ ಹೊಂದಿದೆ. ವೈಜ್ಞಾನಿಕ ತನಿಖೆ ಆಧಾರದ ಮೇಲೆ, ಬಣ್ಣದಂಥ ದಕ್ಷ ಪ್ರಚೋದನೆಗಳು ಭಾವನಾತ್ಮಕ ಪ್ರಕ್ರಿಯೆಗೆ ಕಾರಣವಾದ ಮಾನವ ಮೆದುಳಿನ ಭಾಗವಾದ ಅಮಿಗ್ಡಲಾದಲ್ಲಿ ಪ್ರತಿಕ್ರಿಯೆಗಳನ್ನು ಉಂಟುಮಾಡಬಹುದು. ನಮ್ಮ ನಿಸರ್ಗಿಕ ಸೌಂದರ್ಯವನ್ನು ಹೆಚ್ಚಿಸುವ ಬಣ್ಣಗಳನ್ನು ಗುರುತಿಸುವ ಬಣ್ಣ ವಿಶ್ಲೇಷಣೆಯು ನಮ್ಮೊಳಗೆ ಸೌಂದರ್ಯದ ಪ್ರಜ್ಞೆಯನ್ನು ಉತ್ತೇಜಿಸುತ್ತದೆ. ವ್ಯಕ್ತಿಗಳು ಆಹ್ಲಾದಕರ ಬಣ್ಣಗಳನ್ನು ಧರಿಸಿದಾಗ ಅದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ, ಆದ್ದರಿಂದ HECCಯು ಆಕರ್ಷಕವಾಗಿ ಕಾಣುತ್ತದೆ. ಹೆಚ್ಚುವರಿಯಾಗಿ, ಬಣ್ಣಗಳು ಸೂಕ್ಷ್ಮ ಸಂದೇಶಗಳನ್ನು ತಿಳಿಸುತ್ತವೆ. ಕೆಲವು ಬಣ್ಣಗಳು ಅತ್ಯಾಧುನಿಕ ಮತ್ತು ಗಂಭೀರತೆಯನ್ನು ತಿಳಿಸುತ್ತವೆ, ಅದೇ ಇನ್ನು ಕೆಲವು ಮುಕ್ತತೆ ಮತ್ತು ಸೃಜನಶೀಲತೆಯನ್ನು ಸೂಚಿಸುತ್ತವೆ. ಹಳದಿ ಅಥವಾ ಹಸಿರು ನಂಥ ಸೂಕ್ಷ್ಮ ಬಣ್ಣಗಳು ಸಹ ಒಬ್ಬರ ದೃಷ್ಟಿಕೋನವನ್ನು ಉತ್ತಮವಾಗಿ ಪ್ರಭಾವಿಸಲು ಮತ್ತು ಬ್ಯಾಟಜ್ ಭಾವನಾತ್ಮಕ ಪ್ರತಿಕ್ರಿಯೆಯನ್ನು ಒತ್ತೆಳ್ಳಲು ಸಹಾಯ ಮಾಡುತ್ತದೆ. ಬಣ್ಣ ಸಿದ್ಧಾಂತವನ್ನು ಅರ್ಥಮಾಡಿಕೊಳ್ಳುವುದರಿಂದ ವ್ಯಕ್ತಿಗಳು ಆಂತರಿಕ ಸ್ಥಿತಿಗಳು ಮತ್ತು ಬಾಹ್ಯ ಸಂವಹನಗಳನ್ನು ಆತ್ಮವಿಶ್ವಾಸದಿಂದ ನಯವಿಜೆ ಮಾಡಲು ಪರಿಕರಗಳನ್ನು ಸಜ್ಜುಗೊಳಿಸುತ್ತೆ. ಆದಾಗ್ಯೂ, ಬಣ್ಣದ ಮಾನಸಿಕ ಪ್ರಭಾವವನ್ನು ಅತಿಯಾಗಿ ಹೇಳಬಹುದು ಎಂದು ವಿಮರ್ಶಕರು ವಾದಿಸುತ್ತಾರೆ. ಬಣ್ಣಗಳ ಪರಿಣಾಮಗಳು ವ್ಯಕ್ತಿಗಳ ನಡುವೆ ಗಮನಾರ್ಹವಾಗಿ ಬದಲಾಗಬಹುದು ಮತ್ತು ಸಂದರ್ಭ, ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ವೈಯಕ್ತಿಕ ಅನುಭವಗಳಿಂದ ಪ್ರಭಾವಿತವಾಗಿರುತ್ತದೆ. ಬಣ್ಣ ವೈಜ್ಞಾನಿಕತೆಯನ್ನು ನಡೆಸುವುದರಿಂದ ಜನರು ತಮ್ಮ ಬ್ಯಾಗ್ ಒಳ್ಳೆಯ ಭಾವನೆ ಮೂಡಿಸುತ್ತದೆ, ವಿಶೇಷವಾಗಿ ಕಾಮ ಮತ್ತು ಕುಡಲಿನ ಬಣ್ಣಗಳಂಥ ದಾಯಕ ಗುಣಲಕ್ಷಣಗಳೊಂದಿಗೆ ಬಣ್ಣ ಆಯ್ಕೆಗಳನ್ನು ಸಂಯೋಜಿಸುವಾಗ.